ನಮಸ್ಕಾರ. ಇವತ್ತಿನ ವಿಡಿಯೋ ಇನ್ನು ಮುಂದೆ ಮಕ್ಕಳಿಗೂ ಕೋಟಿ ಕೋಟಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಸಾಮಾನ್ಯವಾಗಿ ನಾವು ನಮ್ಮ ರಿಟೈರ್ಮೆಂಟಿಗೆ ಹಣ ಹಾಕಲಿಕ್ಕೆ ಪ್ರಾರಂಭ ಮಾಡೋದು 25, 30, 35 ವರ್ಷಕ್ಕೆ. ಮತ್ತೆ ನಮ್ಮ ಮಕ್ಕಳ ಎಜುಕೇಶನ್ಗೆ ಬೇಕಾದ ದುಡ್ಡನ್ನು ಪ್ರಾರಂಭ ಮಾಡೋದು ಕೂಡ ಒಂದು ಅಂದಾಜು 30, 35 ವರ್ಷಕ್ಕೆ. ಅಂದರೆ ಮಕ್ಕಳಿಗೆ ಬೇಕಾದ ಹಣವನ್ನು ಇಂದಿನಿಂದ ನೀವು ಶೇರ್ನಲ್ಲಿ, ಮ್ಯೂಚುವಲ್ ಫಂಡಲ್ಲಿ ಹಾಕ್ಕೊಂಡು ಹೋಗ್ತಾನೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಕೋಟಿ ಕೋಟಿ ಸಿಗುತ್ತೆ ನಿಮ್ಮ ಹಾಗೆ. ಮತ್ತೆ ಅದನ್ನು ಅವರು ಅವರ ಹೈಯರ್ ಎಜುಕೇಶನ್ಗೆ ಬಳಸ್ಕೋಬಹುದು, ಇಲ್ಲ ಅವರು ಅದನ್ನು ತಮ್ಮದೇ ಆದಂತಹ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟು. ನನ್ನ ಪ್ರಕಾರ ಈ ವಿಡಿಯೋನ ಆದಷ್ಟು ವೈರಲ್ ಮಾಡಿ ಇಡೀ ಕರ್ನಾಟಕದ ಎಲ್ಲ ಮನೆಗಳಿಗೂ ತಲುಪಬೇಕು. ಕರ್ನಾಟಕದಲ್ಲಿ 7 ಕೋಟಿ, 3.5 ಕೋಟಿ ಕನ್ನಡಿಗರು ಎಲ್ಲರ ಮನೆಗೆ ಹೋದರೆ ಅವರು ಕೂಡ ಯೋಚನೆ ಮಾಡಿಕೊಂಡು ಸಣ್ಣ ಅಮೌಂಟನ್ನು ಇವತ್ತಿಂದ ಹಾಕೊಂಡು ಹೋಗ್ತೀನಿ ಅಂತಂದ್ರೆ ಮಕ್ಕಳಿಗೆ ಅವರು ಪ್ರಬುದ್ಧರಾಗುವಂತಹ ಸಮಯದಲ್ಲಿ ದೊಡ್ಡ ಮೊತ್ತದ ಹಣ ಸಿಗುತ್ತೆ. ನೀವು ಏನು ಕಷ್ಟಪಟ್ಟಿದ್ರಿ ನಿಮ್ಮ ಜೀವನದಲ್ಲಿ, ಆ ಕಷ್ಟವನ್ನು ನಿಮ್ಮ ಮಕ್ಕಳು ಸಹಿಸಬೇಕಾಗಿಲ್ಲ. ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋವನ್ನು ದಯವಿಟ್ಟು ಎಲ್ಲ ಮನೆಗಳಿಗೂ ಕಳಿಸ್ಕೊಂಡು ಫಾರ್ವರ್ಡ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮೊನ್ನೆ ಸರ್ಕಾರದವರು ನ್ಯಾಷನಲ್ ಪೆನ್ಷನ್ ಸ್ಕೀಮ್ NPS ವಾತ್ಸಲ್ಯ ಅಂತ ಪ್ರಾರಂಭ ಮಾಡಿದ್ರು 18 ಸೆಪ್ಟೆಂಬರ್ 2024. ಬಹಳ ಒಳ್ಳೆಯದು. ಸರ್ಕಾರದವರು ಮಕ್ಕಳ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇದರ ಬಗ್ಗೆ ನಾವು ಕಳೆದ 20-25 ವರ್ಷದಿಂದ ಬರ್ತಾನೆ ಇದ್ದೇವೆ. ನನ್ನ ಪ್ರಕಾರ ಲಕ್ಷಗಟ್ಟಲೆ ಜನ ಕರ್ನಾಟಕದಲ್ಲಿ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. NPS ವಾತ್ಸಲ್ಯ ಅನ್ನುವಂಥದ್ದು ಸರ್ಕಾರದ ಒಂದು ಸ್ಕೀಮು. ಪೇರೆಂಟ್ಸ್ಗೆ ಮಕ್ಕಳಿಗೆ ದೊಡ್ಡ ಮೊತ್ತದ ಹಣವನ್ನು ಕಲ್ಪಿಸಿಕೊಡ್ಲಿಕ್ಕೆ, ಕ್ರೋಢೀಕರಣ ಮಾಡಲಿಕ್ಕೆ ಬೇಕಾದಂತಹ ಒಂದು ಸಾಧನ. ಕೆಲವು ವಾರಗಳ ಕೆಳಗೆ ನಾವು NPS ವಾತ್ಸಲ್ಯದ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಮಾಡಿದ್ವಿ. ಆವಾಗ ನಾವು ಭವಿಷ್ಯದಲ್ಲಿ ಎಷ್ಟು ಹಣ ಬರುತ್ತೆ ಅಂತ ತೋರಿಸಿರ್ಲಿಲ್ಲ. ಇವತ್ತು ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇವೆ. ಅವತ್ತು ನಾವು ಮಾಡಿದ ವಿಡಿಯೋದ ಶೀರ್ಷಿಕೆ ಈಗ ಮಕ್ಕಳಿಗೂ ನಿವೃತ್ತಿಗೆ ನಿಧಿ NPS ವಾತ್ಸಲ್ಯ ಅಂತಿತ್ತು. ನೀವು ಅದನ್ನು ನೋಡಿದ್ರಿ ಅಂತ ಊಹಿಸ್ಕೊಳ್ತೇನೆ. ಪೋಷಕರು ಅವರ ಮಕ್ಕಳಿಗೆ NPS ವಾತ್ಸಲ್ಯದಿಂದ ಪೆನ್ಷನ್ ಅಕೌಂಟ್ ತರ ಮಾಡ್ಕೊಂಡು ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಹಣವನ್ನು ಕ್ರೋಢೀಕರಣ ಮಾಡಲಿಕ್ಕೆ ಇದರಿಂದ ಯಂಗ್ಸ್ಟರ್ಸ್ಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಸೇವಿಂಗ್ಸ್ ಹ್ಯಾಬಿಟ್ ಬರುತ್ತೆ ಮತ್ತು ಒಂದಷ್ಟು ಹಣವನ್ನು ಕ್ರೋಢೀಕರಣ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. NPS ವಾತ್ಸಲ್ಯದಲ್ಲಿ ಏನೇನು ಫೀಚರ್ಸ್ ಇದೆ? ಮೊದಲನೇದಾಗಿ ಎನಿ ಮೈನರ್, ಪ್ಯಾನ್ ಕಾರ್ಡ್ ಇರುವವರು, ಆಧಾರ್ ಕಾರ್ಡ್ ಇರುವವರು ಅಂಡರ್ ದ ಏಜ್ ಆಫ್ 18 ಈ ಪರ್ಟಿಕ್ಯುಲರ್ ಸ್ಕೀಮಿಗೆ ಎಲಿಜಿಬಲ್. ಎರಡನೇದು, ಪ್ರತಿ ವರ್ಷ NPS ವಾತ್ಸಲ್ಯದಲ್ಲಿ ನಿಮ್ಮ ಮಿನಿಮಮ್ ಕಾಂಟ್ರಿಬ್ಯೂಷನ್ 1,000, ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ಗೆ ಲಿಮಿಟ್ ಇಲ್ಲ. ಮೂರನೇದು, ಪೇರೆಂಟ್ಸ್ ಮತ್ತು ಗಾರ್ಡಿಯನ್ಸ್ ಅವರ ಮಕ್ಕಳಿಗೆ ಈಗಲಿಂದ ಹಣವನ್ನು ಹಾಕ್ತಾ ಹೋಗ್ಬೋದು. ನಾಲ್ಕನೇ ಫೀಚರ್, ಮಕ್ಕಳು 18 ವರ್ಷ ಆಗ್ತಾ ಇದ್ದ ಹಾಗೆ ಅವರು ಮೇಜರ್ ಆಗ್ತಾರೆ. ಆವಾಗದಿಂದ ಮುಂದಿನ ದಿನಗಳಲ್ಲಿ ಮಕ್ಕಳೇ ಅವರ ಅಕೌಂಟ್ ಅನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು, KYC ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿದ ಮೇಲೆ. ನಿಮಗೆ ಕುತೂಹಲ ಇರ್ಬೋದು, NPS ವಾತ್ಸಲ್ಯದಲ್ಲಿ ಹಣ ಹಾಕಿದ್ರೆ ಏನಾದರೂ ಟ್ಯಾಕ್ಸ್ ಬೆನಿಫಿಟ್ ಇದೆಯಾ? ಯಾವ ರೀತಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹಾಕಿದಾಗ ಬರುತ್ತೆ ಹಾಗೆ. ಆದರೆ ದುರದೃಷ್ಟವಶಾತ್ ಇಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಏನೂ ಸಿಕ್ಕುವುದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಬರುವಂತಹ ಹಣವನ್ನು ನೋಡಿಕೊಂಡು ಸಂತೋಷ ಪಡಬೇಕಾಗತ್ತೆ. ಇದು ಆಲ್ಮೋಸ್ಟ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಾರ್ ಫ್ಯೂಚರ್ ಆಫ್ ಚಿಲ್ಡ್ರನ್. ಸದ್ಯಕ್ಕೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಇದೆ ಹೆಣ್ಣು ಮಕ್ಕಳಿಗೆ, ಮತ್ತು ಗಂಡು ಮಕ್ಕಳಿಗೆ ನೀವು PPF ನಲ್ಲಿ ಹಾಕ್ತಾ ಹೋಗ್ತಾ ಇದ್ದೀರಿ. NPS ವಾತ್ಸಲ್ಯ, PPF ಮತ್ತು ಸುಕನ್ಯಾ ಸಮೃದ್ಧಿಗಳಲ್ಲಿ ಏನು ಹೋಲಿಕೆ ಇದೆ, ಏನು ಹೋಲಿಕೆ ಇಲ್ಲ, ಅದರ ಬಗ್ಗೆ ಡೀಟೇಲ್ ಆಗಿ ನಿಮ್ಮ ಮುಂದೆ ಒಂದಷ್ಟು ಅಂಕಿಅಂಶಗಳನ್ನು ಇಟ್ಟಿದ್ದೇನೆ. ಎಲಿಜಿಬಿಲಿಟಿ: NPS ವಾತ್ಸಲ್ಯ ಮೈನರ್ ಚಿಲ್ಡ್ರನ್, PPF ಫಾರ್ ಮೈನರ್ ಚಿಲ್ಡ್ರನ್, ಸುಕನ್ಯಾ ಸಮೃದ್ಧಿ ಫಾರ್ ಗರ್ಲ್ಸ್ ಅಂಡರ್ ದ ಏಜ್ ಆಫ್ 10. ಅಸೆಟ್ ಕ್ಲಾಸ್: NPS ವಾತ್ಸಲ್ಯದಲ್ಲಿ ಮಿಕ್ಸ್ ಆಫ್ ಈಕ್ವಿಟಿ ಅಂಡ್ ಡೆಟ್. ಅಂತಂದ್ರೆ ಅವರು ಮ್ಯೂಚುವಲ್ ಫಂಡ್ ಎಲ್ಲ ಹಾಕೊಂಡು ಹೋಗ್ತಾರೆ, ಒಂದಷ್ಟು ಷೇರು ಮಾರುಕಟ್ಟೆಯಲ್ಲಿ, ಒಂದಷ್ಟು ಬ್ಯಾಂಕಿನಲ್ಲಿ. PPF ಫಾರ್ ಮೈನರ್ಸ್, ಡೆಟ್ ಇನ್ಸ್ಟ್ರೂಮೆಂಟ್ ವಿತ್ ಫಿಕ್ಸ್ಡ್ ಇಂಟ್ರೆಸ್ಟ್,
ಸುಕನ್ಯಾ ಸಮೃದ್ಧಿ ಡೆಟ್ ಇನ್ಸ್ಟ್ರೂಮೆಂಟ್ ವಿತ್ ಫಿಕ್ಸ್ಡ್ ಇಂಟ್ರೆಸ್ಟ್. ಅಂದರೆ PPF ಫಾರ್ ಮೈನರ್ಸ್ ಮತ್ತು ಸುಕನ್ಯಾ ಸಮೃದ್ಧಿಯಲ್ಲಿ ಸರ್ಕಾರದಿಂದ ಒಂದು ನಿರ್ದಿಷ್ಟವಾದ ಬಡ್ಡಿಯ ದರದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ, ಯಾವ ವೇರಿಯೇಷನ್ ಇರುವುದಿಲ್ಲ. ರಿಟರ್ನ್ಸ್ ಎಷ್ಟು ಸಿಗುತ್ತೆ? NPS ವಾತ್ಸಲ್ಯದಲ್ಲಿ ಮಾರ್ಕೆಟ್ ಲಿಂಕ್, ಮಾರುಕಟ್ಟೆ ತುಂಬಾ ಮೇಲಕ್ಕೆ ಹೋದ್ರೆ ಒಳ್ಳೆ ದುಡ್ಡು ಬರುತ್ತೆ, ಮಾರ್ಕೆಟ್ ಕಮ್ಮಿ ಇದ್ರೆ ಸುಮಾರು ದುಡ್ಡು ಬರುತ್ತೆ. PPF ಫಾರ್ ಮೈನರ್ಸ್ 7.1% per annum ಕರೆಂಟ್ಲಿ. ಸುಕನ್ಯಾ ಸಮೃದ್ಧಿಯಲ್ಲಿ ಸ್ವಲ್ಪ ಜಾಸ್ತಿ ಇಟ್ಟಿದ್ದಾರೆ, ಹೆಣ್ಮಕ್ಳಿಗೋಸ್ಕರ 8.2% ಕರೆಂಟ್ಲಿ. ಮಿನಿಮಮ್ ಇನ್ವೆಸ್ಟ್ಮೆಂಟ್ NPS ವಾತ್ಸಲ್ಯದಲ್ಲಿ 1000 rupees per annum ಹಾಕಲೇಬೇಕು. PPF ಫಾರ್ ಮೈನರ್ಸ್ 500 ರೂಪಾಯಿ per annum. ಸುಕನ್ಯಾ ಸಮೃದ್ಧಿ 250 per annum. ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ NPS ವಾತ್ಸಲ್ಯದಲ್ಲಿ ಲಿಮಿಟ್ ಇಲ್ಲ. PPF ಮೈನರ್ಸ್ ಅಲ್ಲಿ 1.5 lakhs ಇದೆ, ಸುಕನ್ಯಾ ಸಮೃದ್ಧಿಯಲ್ಲಿ 1.5 lakhs per annum ಮ್ಯಾಕ್ಸಿಮಮ್ ಲಿಮಿಟ್. NPS ವಾತ್ಸಲ್ಯದಲ್ಲಿ ಹಿಸ್ಟಾರಿಕಲ್ ರಿಟರ್ನ್ಸ್ ಏನಿದೆ ಅಂದ್ರೆ NPS ಅಲ್ಲಿ ಎಷ್ಟು ಬರುತ್ತೆ? For schemes where equity portion is chosen high, returns have been between 12 to 14% per annum average over the last 10 years. NPS ನಲ್ಲಿ ಎರಡು ವಿಧ. ಒಂದು, ಅವರು ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ ಹೈಯರ್ ಪೋರ್ಷನ್ ಅನ್ನ, ಆವಾಗ ನಿಮಗೆ 10 ಇಂದ 14% ಕೊಡ್ಬೋದು. ಯಾವ ರೀತಿಯ ವೈಪರೀತ್ಯ ಇರಬಾರ್ದು, ಫಿಕ್ಸ್ ರಿಟರ್ನ್ಸ್ ಬರಲೇಬೇಕು, ಲಾಸ್ ಆಗಲೇಬಾರ್ದು ಅಂತಂದ್ರೆ ಅವಾಗ ಡೆಟ್ ಪೋರ್ಷನ್ ಅಂದ್ರೆ ಬ್ಯಾಂಕಿನಲ್ಲಿ ಹೂಡುವಂತಹ ಹಣವನ್ನು ಜಾಸ್ತಿ ಮಾಡ್ತಾರೆ. ಅಲ್ಲಿಗೆ ನಿಮಗೆ ರಿಟರ್ನ್ಸ್ 9 ರಿಂದ 11% ಮಾತ್ರ ಬರ್ಬೋದು. NPS ವಾತ್ಸಲ್ಯದಲ್ಲಿ ತಿಂಗಳಿಗೆ 2000 ರೂಪಾಯಿ ಮತ್ತು 14% ಹಾಗೆ ರಿಟರ್ನ್ಸ್ ಬರುತ್ತೆ ಅಂತಾದ್ರೆ ಎಷ್ಟು ವರ್ಷಕ್ಕೆ ಎಷ್ಟು ಬರಬಹುದು ಅಂತ ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳನ್ನು ಇಟ್ಟಿದ್ದೇನೆ. 18 ವರ್ಷ ನೀವೇನಾದ್ರೂ NPS ವಾತ್ಸಲ್ಯ ಹಾಕ್ತೇನೆ ಅಂತಂದ್ರೆ ಅವಾಗ ನಿಮ್ಮ ಹತ್ರ 18.71 lakhs ರೆಡಿ ಆಗುತ್ತೆ ಮಗುಗೆ 18 ವರ್ಷ ಆದಾಗ. 15 ವರ್ಷ ನೀವು ಹಣವನ್ನು ಹಾಕಿದ್ರೆ 12 ಲಕ್ಷ ಬರುತ್ತೆ. 12 ವರ್ಷ ಹಣವನ್ನು ಹುಡಿದ್ರೆ 7.46 lakhs ಬರುತ್ತೆ. 10 ವರ್ಷ ಹಣವನ್ನು ಹುಡಿದ್ರೆ 5.29 lakhs ಬರುತ್ತೆ. ಕೇವಲ 6 ವರ್ಷ ಮಾತ್ರ ಹಾಕ್ತೀನಿ ಅಂತಂದ್ರೆ 2.33 lakhs ಮಾತ್ರ ಬರುತ್ತೆ. ಇದು ಒಂದು ಒಳ್ಳೆಯ ಇನಿಷಿಯೇಟಿವ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ. ಎಜುಕೇಟೆಡ್ ಇನ್ಫಾರ್ಮ್ಡ್ ಇನ್ವೆಸ್ಟರ್ಸ್ಗೆ ಒಂದಷ್ಟು ವೆಲ್ತ್ ಕ್ರಿಯೇಷನ್ಗೆ ಥ್ರೂ ಮ್ಯೂಚುವಲ್ ಫಂಡ್ಸ್ ಫಾರ್ ಚಿಲ್ಡ್ರನ್. NPS ವಾತ್ಸಲ್ಯದಲ್ಲಿ ಹಣವನ್ನು ಹಾಕಿದ್ರೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನು ಇಂಪೋಸ್ ಮಾಡ್ತಾರೆ ಸರ್ಕಾರದವರು. ಅದರ ಬದಲಾಗಿ ನೀವೇನಾದ್ರೂ ಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹಾಕೊಂಡು ಹೋಗ್ತೇನೆ ಅಂತಂದ್ರೆ ಆವಾಗ ನಿಮಗೆ ಜಾಸ್ತಿ ಲಾಭ ಬರುತ್ತೆ. ಆದರೆ ಒಂದು ಪ್ರಿಕಾಷನ್, ಸರಿಯಾದಂತಹ ಮ್ಯೂಚುವಲ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಕನಿಷ್ಠ ಪಕ್ಷ 6 ರಿಂದ 9 ತಿಂಗಳಿಗೊಮ್ಮೆ ನೀವು ಮಾನಿಟರ್ ಮಾಡಬೇಕಾಗುತ್ತೆ. NPS ವಾತ್ಸಲ್ಯದ ಮುಖ್ಯ ಉದ್ದೇಶ ಏನಂತಂದ್ರೆ ಅವರು ಮೇಜರ್ ಆಗುವವರೆಗೂ ಮಕ್ಕಳಿಗೆ ಒಂದಷ್ಟು ಹಣ ರೆಡಿ ಆಗಲಿ. ಆದರೆ ನೀವು ಇನ್ನೊಂದಷ್ಟು ಮುಂದಕ್ಕೆ ಹೋಗಿ ಅದೇನು 2000 ರೂಪಾಯಿಯನ್ನು ನೀವು ತಿಂಗಳು ಒಂದು ಮಗುವಿನ ಅಕೌಂಟ್ ಅಲ್ಲಿ ಹಾಕ್ತಾ ಬರ್ತಾ ಇದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ, ಅದನ್ನ ಆ ಮಗು 23-24 ವರ್ಷ ಆದಾಗ ತಾನೇ ಅರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ ಅಂತಂದ್ರೆ ಅವರ 45 ವರ್ಷಕ್ಕೆ ಅವರು ಊಹಿಸ್ಲಿಕ್ಕಾಗದಷ್ಟು ದುಡ್ಡು ಅವರಲ್ಲಿ ಜಮಾ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಮುಂದೆ ಒಂದು ಪಟ್ಟಿಯನ್ನು ತಯಾರು ಮಾಡಿದ್ದೇನೆ. ಇನ್ವೆಸ್ಟ್ಮೆಂಟ್ ಆಫ್ ₹2000 per month at 14% per annum in NPS ವಾತ್ಸಲ್ಯ ಫಾರ್ ಫ್ಯೂಚರ್ ಆಫ್ ಚಿಲ್ಡ್ರನ್. 45 ವರ್ಷ ನಾನು 2000 ರೂಪಾಯಿನ ಕಂಟಿನ್ಯೂ ಹಾಕೊಂಡು ಹೋಗ್ತೀನಿ ಅಂತಂದ್ರೆ ಮಗುವಿನ 45ನೇ ವಯಸ್ಸಿನಲ್ಲಿ 7.08 crores ಮಗುಗೂ ಸಿಗುತ್ತೆ. ಅಂದ್ರೆ ಸ್ವಂತ ಬಿಸ್ನೆಸ್ ಅನ್ನು ಕೂಡ ಪ್ರಾರಂಭ ಮಾಡಬಹುದು, ಇಲ್ಲ ಮಗು ರಿಟೈರ್ಮೆಂಟ್ ಅನ್ನು ಕೂಡ ಯೋಚನೆ ಮಾಡಬಹುದು. 40 ವರ್ಷ ನೀವೇನಾದ್ರೂ ಹಣವನ್ನು ಹಾಕಿದ್ರೆ 3.67 crores, 35 ವರ್ಷ ಹಾಕಿದ್ರೆ 1.89 crores, ಕೇವಲ 30 ವರ್ಷ ಹಾಕಿದ್ರೆ 97.6 lakhs, 25 ವರ್ಷ ಮಾತ್ರ ಹಣವನ್ನು ಹಾಕ್ತೀನಿ ಅಂದ್ರೆ 49.7 lakhs. ಇಲ್ಲಿ ನೀವು ನೋಡಿರ್ಬೋದು ಪ್ರತಿ 5 ವರ್ಷಕ್ಕೆ ಆಲ್ಮೋಸ್ಟ್ ಹಣ ಡಬಲ್ ಆಗ್ತಾ ಇದೆ. ಇದು ಚಕ್ರ ಬಡ್ಡಿಯ ಮಹಾತ್ಮೆ. ಈ ಟ್ಯಾಬ್ಯುಲರ್ ಕಾಲಮ್ ಅನ್ನು ಹಾಕಬೇಕಾದ್ರೆ ನಾವು ಕೆಲವು ಅಸಂಪ್ಷನ್ಸ್ ಅಥವಾ ಊಹೆಗಳನ್ನು ಮಾಡ್ಕೊಂಡಿದ್ದೇವೆ. ಮೊದಲನೇದಾಗಿ ನೀವು ಹೂಡಿರೋ ಹಣ 2000, ಮತ್ತೆ ಪ್ರತಿ ವರ್ಷ ಅದಕ್ಕೇನಾದ್ರೂ 10% ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಿ, ಮತ್ತೆ 30 ವಯಸ್ಸಿನವ್ರಿಗೆ ಹಾಕ್ತೀರಿ ಅಂತಂದ್ರೆ ಮಗು ಹುಟ್ಟಿದ ತಕ್ಷಣ ಪ್ರಾರಂಭ ಮಾಡಿದ್ರಿ ಅಂತಂದ್ರೆ ಮಗುವಿಗೆ 2.25 crores ಬರುತ್ತೆ ಮತ್ತು 45ನೇ ವಯಸ್ಸಿಗೆ 19.5 crores ಲಭ್ಯ ಆಗುತ್ತೆ.
NPS ವಾತ್ಸಲ್ಯದಲ್ಲಿ ಹಾಕೋದನ್ನು ಬಿಟ್ಟು ನೀವೇ ಮ್ಯೂಚುವಲ್ ಫಂಡ್ಗಳನ್ನು ಒಂದಷ್ಟು ಚೆನ್ನಾಗಿ ಸ್ಟಡಿ ಮಾಡಿ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಂಡು ಹಾಕ್ತೀನಿ ಅಂತಂದ್ರೆ ನಿಮ್ಮ ರಿಟರ್ನ್ಸು ಇನ್ನೂ ಜಾಸ್ತಿ ಆಗುವಂತ ಎಲ್ಲ ಚಾನ್ಸಸ್ಸು ಇದೆ. ನಾನು ಈ ರೀತಿ ಕೋಟಿಗಟ್ಟಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಸಿಗುತ್ತೆ ಅಂತ ಲೆಕ್ಕ ಹೇಳಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು. ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕೋಟಿಗೆ ಏನು ಬೆಲೆ ಇದೆ, ಅದೇ ಇವತ್ತಿನ 45 ವರ್ಷ ಅಂತ ತಗೊಂಡ್ರೆ, ಅಂದರೆ ಆಗ ನಾನು 18.7 ಅಥವಾ 20 crores ಅಂತ ಮಾತಾಡಿದ್ರೆ ಸ್ಟಿಲ್ 45 ವರ್ಷಕ್ಕೆ ಒಂದು ಒಳ್ಳೆಯ ಅಮೌಂಟು ಅವರಲ್ಲಿ ಜಮಾ ಆಗುತ್ತೆ. ಅಕಸ್ಮಾತ್ ಆ ಹಣವೂ ಕೂಡ ಜಮಾ ಆಗದಿದ್ರೆ ಅವರ ಸ್ಥಿತಿ ಏನಾಗಿರ್ತಿತ್ತು ಅಂತ ಊಹಿಸಿಕೊಳ್ಳಿ. ಒಮ್ಮೆ ಪೋಷಕರಾದ ನೀವೇನಾದರೂ ಒಂದು ಒಳ್ಳೆಯ ಫೌಂಡೇಶನ್ ಅನ್ನು ಮಕ್ಕಳಿಗೆ ಹಾಕಿಕೊಟ್ರೆ ಮುಂದಿನ ದಿನಗಳಲ್ಲಿ ಅವರು ತಮ್ಮ 45ನೇ ವಯಸ್ಸು 50ನೇ ವಯಸ್ಸಿಗೆ ರಿಟೈರ್ಮೆಂಟ್ ಅನ್ನು ಕಂಡುಕೊಳ್ಬೋದು. ಮುಂದಿನ ಜೀವನದಲ್ಲಿ ತಮ್ಮ ಹವ್ಯಾಸವನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಒಟ್ಟಾರೆ ನಮ್ಮ ಅಭಿಪ್ರಾಯ ಏನು ಅಂತಂದ್ರೆ ಸದ್ಯದ ಮಟ್ಟಿಗೆ ಈ ಅಕೌಂಟ್ ಅನ್ನು ನೀವು ಪ್ರಾರಂಭ ಮಾಡಿ ಮುಂದೆ ಮಕ್ಕಳು ಅರ್ನಿಂಗ್ ಮೆಂಬರ್ ಆದಾಗ ತಾವೇ ಸ್ವತಃ ಹಣವನ್ನು ಹಾಕೊಂಡೋಗ್ಲಿ 45-50 ವರ್ಷದವರೆಗೆ, ಆಗ ದೊಡ್ಡ ಮೊತ್ತದ ಹಣ ಅವರಲ್ಲಿ ಲಭ್ಯವಾಗುತ್ತೆ. ಮಕ್ಕಳ ಭವಿಷ್ಯಕ್ಕಾಗಿ ಇರುವಂತ ಹಣವನ್ನು ಎಲ್ಲಿ ಹೂಡಬೇಕು ಅಂತ ಸ್ಪಷ್ಟವಾಗಿ ಹೇಳ್ತೇನೆ. ಮೊದಲನೇದಾಗಿ ಒಳ್ಳೆಯ ಮ್ಯೂಚುವಲ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಉತ್ತಮವಾದಂತಹ ಷೇರುಗಳನ್ನು ಆಯ್ಕೆ ಮಾಡ್ಕೋಬಹುದು. ನಿಮ್ಮದೇ ಆದಂತ ರಿಸರ್ಚ್ ಮಾಡಿ, ಇಲ್ಲ NPS ವಾತ್ಸಲ್ಯದಲ್ಲಿ ಕೂಡ ಕಂಟಿನ್ಯೂಸ್ ಹಾಕೊಂಡು ಯಾವ ಷೇರುಗಳಲ್ಲಿ ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಬೇಕು ಅಂತಂದ್ರೆ ಅದೇನು ನೀವು ಸೆಲೆಕ್ಟ್ ಮಾಡ್ತಿರೋ ನಿಮ್ಮ ರಿಟೈರ್ಮೆಂಟಿಗೆ ಅದೇ ಷೇರುಗಳನ್ನು ಮಕ್ಕಳಿಗೂ ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ಒಮ್ಮೆ ಮಕ್ಕಳಿಗಾಗಿ ನೀವು ಹಣವನ್ನು ಹೂಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ದಯವಿಟ್ಟು ನಿಮ್ಮ ಷೇರುಗಳನ್ನು ಮ್ಯೂಚುವಲ್ ಫಂಡ್ಗಳನ್ನು ಮಾನಿಟರ್ ಮಾಡಿ. ಈ ಸಂದರ್ಭದಲ್ಲಿ ನಿಮ್ಮ ಇನ್ನೂ ಒಂದು ಸಂದೇಹವನ್ನು ದೂರ ಮಾಡ್ತಾ ಇದ್ದೇನೆ. ನೀವು ಪೇರೆಂಟ್ಸ್ ಆಗಿ ಮಕ್ಕಳಿಗೆ FD RD ಸುಕನ್ಯಾ ಸಮೃದ್ಧಿ ಮಾಡಿದ್ರೆ ಸೇಫ್ ಆಗಿ ಗ್ಯಾರಂಟಿ ರಿಟರ್ನ್ ಬರುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಅದೇನು ಹಣದ ಉಬ್ಬರ ಇದೆ ಅದರೊಟ್ಟಿಗೆ ಮ್ಯಾಚ್ ಆಗುತ್ತೆ, ದೊಡ್ಡ ಮೊತ್ತದ ಹಣ ಬರದೇ ಇರ್ಬೋದು. ಆದ್ದರಿಂದ ನೀವೇನಾದರೂ ಮ್ಯೂಚುವಲ್ ಫಂಡ್ ಮತ್ತು ಷೇರುಗಳಲ್ಲಿ ಲಾಂಗ್ ಟರ್ಮಿಗೆ ಹಾಕಿದಾಗ ಆ ಹಣಕ್ಕಿಂತ ಬಹುಶಃ 5ರಿಂದ 6 ಪಟ್ಟವರೆಗೂ ಜಾಸ್ತಿ ಹಣವನ್ನು ನೀವು ನಿರೀಕ್ಷೆ ಮಾಡಬಹುದು. ಈ ವಿಡಿಯೋದಲ್ಲಿ ನಾನು ಪೋಷಕರು 2,000 ರೂಪಾಯಿಯನ್ನು ಮಕ್ಕಳ ಪರವಾಗಿ ಪ್ರತಿ ತಿಂಗಳು ಹೂಡಬಹುದು ಅಂತ ಊಹೆ ಮಾಡ್ಕೊಂಡಿದ್ದೇನೆ. ಆದರೆ ನನಗೆ ಗೊತ್ತಿದ್ದ ಹಾಗೆ ಬಹಳಷ್ಟು ಪೋಷಕರಿಗೆ ಇನ್ನೂ ಜಾಸ್ತಿ ಹಣವನ್ನು ಹಾಕುವಂತ ಫೈನಾನ್ಷಿಯಲ್ ಕೆಪಾಸಿಟಿ ಇದೆ. ಆದ್ದರಿಂದ ನಿಮಗೆ ಎಷ್ಟಾಗುತ್ತೋ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಹಾಕೊಂಡೋದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳ ಜೀವನ ಒಂದಷ್ಟು ಸಲೀಸಾಗುತ್ತೆ ಮತ್ತು ಸಂತೋಷವಾಗಿರ್ತಾರೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋಷಕರು ನೀವು ಸಂದಿದ್ದಾಗ ಸಪರೇಟ್ ಆಗಿ ನಿಮ್ಮ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ ಈ ತರದ ಒಂದು ನಿಧಿಯನ್ನು ಕ್ರಿಯೇಟ್ ಮಾಡಿದ್ರ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.